Hello students, welcome to Physics Pep Talk. ಸೊ ಇವತ್ತು ನಾನು ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಪಾರ್ಟ್ ಇ ಸೆಕ್ಷನ್ ತುಂಬಾ ಕಷ್ಟ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಇವತ್ತು ನಾನು ನ್ಯೂಮರಿಕಲ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸೊಲ್ಯೂಷನ್ ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ ಇವತ್ತು ಸಾಲ್ವ್ ಮಾಡ್ತೀನಿ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ನಾನು ಯಾವ ಸ್ಟೆಪ್ ಹೇಗೆ ಸಾಲ್ವ್ ಮಾಡ್ತಾ ಇದೀನಿ, ಯಾವ ತರ ಸ್ಟೆಪ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ. Right? So start ಮಾಡ್ತೀನಿ. The first question. So first question, a vapor pressure of a pure water at 298 Kelvin is 23.8 mmHg, that is millimoles of mercury. 50 gram of urea, that is NH2CO NH2, is dissolved in 850 gram of water. So ಅರ್ಥ ಆಗ್ತಿದಲ್ವಾ? Calculate the vapor pressure of water for the solution and its relative lowering. ಸೊ ಕ್ವಶನ್ ನ ನೀಟಾಗಿ ಅರ್ಥ ಮಾಡ್ಕೋಬೇಕು ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ. ವೈ? ಬಿಕಾಸ್ ಇಲ್ಲಿ ಸೊಲ್ಯೂಟ್, ಸಾಲ್ವೆಂಟ್, ಸೊ ಸೊಲ್ಯೂಟ್ ನ ಏನ್ ತಗೋಬೇಕು, ಸಾಲ್ವೆಂಟ್ ಹೇಗ್ ತಗೋಬೇಕು ಅನ್ನೋದೆಲ್ಲ ಗೊತ್ತಿರ್ಬೇಕು. ಓಕೆನಾ? ಸೊ ಫಸ್ಟ್ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂದ್ರೆ ಏನು ಅನ್ನೋದು ಗೊತ್ತಿರ್ಬೇಕು. ಓಕೆನಾ? ಸೊ ಸೊಲ್ಯೂಟ್ ಅಂದ ತಕ್ಷಣ ನಾವು ಯೂಶುವಲಿ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ನ ಎ ಅಂಡ್ ಬಿ ಅಂತ ತಗೊಳ್ತೀವಿ. ಯಾವಾಗ್ಲೂ ಸೊಲ್ಯೂಟ್ ಅಂತ ಅನ್ನೋದು ಸ್ಮಾಲರ್ ಅಮೌಂಟ್ ಅಲ್ಲಿ ಇರುತ್ತೆ. ಸೊ ಸಾಲ್ವೆಂಟ್ ಬಂದು ಮ್ಯಾಕ್ಸಿಮಮ್ ಲಾರ್ಜರ್ ಅಮೌಂಟ್ ಅಲ್ಲಿ ಇರುತ್ತೆ. ಓಕೆನಾ? ಈಗ ನಾನು ಎ ಅನ್ನೋದನ್ನ ಸಾಲ್ವೆಂಟ್ ಆಗಿ ತಗೋತಿದ್ದೀನಿ, ಬಿ ಅನ್ನೋದನ್ನ ಸೊಲ್ಯೂಟ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ನಿಮ್ಗೆ 1 and 2 ಅಂತ ಮೆನ್ಷನ್ ಮಾಡಿರ್ತಾರೆ, W1 W2. ಸೊ 1 ಅಂತಂದ್ರೆ ಸಾಲ್ವೆಂಟ್, 2 ಅಂತಂದ್ರೆ ಸೊಲ್ಯೂಟ್. ಅರ್ಥ ಆಗ್ತಿದೆ? ಸೊ ಸಾಲ್ವೆಂಟ್ ಅನ್ನೋದು ಏನು ಜಾಸ್ತಿ ಅಮೌಂಟ್ ಅಲ್ಲಿ ಇರುತ್ತೆ, ಸೊ ಸೊಲ್ಯೂಟ್ ಅನ್ನೋದು ಕಮ್ಮಿ ಅಮೌಂಟ್ ಅಲ್ಲಿ ಇರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಆಗ ಮಾತ್ರ ನಿಮ್ಗೆ ಸಾಲ್ವ್ ಮಾಡಕ್ ಸಾಧ್ಯ. ರೈಟ್? ಇದನ್ನೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ತಪ್ಪು ಮಾಡೋದು ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಐಡೆಂಟಿಫಿಕೇಶನ್ ಅಲ್ಲಿ. ಓಕೆನಾ? ಅರ್ಥ ಆಗ್ತಿದೆ? ಓಕೆ. ಸೊ ಫಸ್ಟ್ ನಾನು ಫಾರ್ಮುಲಾ ಬರೆದ್ಬಿಡ್ತೀನಿ, ಅದಾದ್ಮೇಲೆ ಗಿವನ್ ಬರೀತೀನಿ. ಓಕೆ? ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ ಗಿವನ್ ಏನ್ ಕೊಟ್ಟಿದ್ದಾರೆ ಅಂತ ಬರ್ಕೊಳಕ್ಕೆ. ರೈಟ್? ಓಕೆ. ಸೊ ಫಸ್ಟ್ ಫಾರ್ಮುಲಾ ಬರೀತೀನಿ. ಸೊ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅನ್ನೋ ವರ್ಡ್ ಬಂದಿರೋದ್ರಿಂದ ನಿಮಗೆ ಫಾರ್ಮುಲಾ P0 ಮೈನಸ್ P ಡಿವೈಡೆಡ್ ಬೈ P0 ದಟ್ ಈಸ್ ಈಕ್ವಲ್ ಟು NB ಡಿವೈಡೆಡ್ ಬೈ NA ಪ್ಲಸ್ NB. ಓಕೆನಾ? ಸೊ ಇದು ನಿಮ್ಮ ಫಾರ್ಮುಲಾ. ಸೊ ನಾನು ನಿಮ್ಗೆ ಇಲ್ಲಿ 3 ಪಾರ್ಟಿಷನ್ ಮಾಡ್ಕೊಂಡಿರ್ತೀನಿ, ಸೊ ನಿಮಗೆ ಅರ್ಥ ಆಗೋಸ್ಕರ. ರೈಟ್? ಸೊ ನೆಕ್ಸ್ಟ್ ಇಲ್ಲಿ ಗಿವನ್ ಬರ್ಕೊಳ್ತೀನಿ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಕೆಲವ್ರಿಗೆ ಅರ್ಥ ಆಗಿರಲ್ಲ ಸೊಲ್ಯೂಷನ್ ಚಾಪ್ಟರ್ ಕ್ವಶನ್, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಮತ್ತೆ ಬೇಸಿಕ್ ಏನಿದೆ ಅಂತ ಹೇಳ್ತಾ ಇದ್ದೀನಿ, ಬೇಸಿಕ್ ಕಾನ್ಸೆಪ್ಟ್. ರೈಟ್? ನೋಡಿ, ಇಲ್ಲಿ ವೇಪರ್ ಪ್ರೆಷರ್ ಆಫ್ ಎ ಪ್ಯೂರ್ ವಾಟರ್ ಕೊಟ್ಟಿರೋದು. ಸೊ ನೀವು ಅಬ್ಸರ್ವ್ ಮಾಡಬಹುದು P0 ಮತ್ತೆ P ಅನ್ನೋದು ಎರಡಿದೆ. ಈ P0 ಅನ್ನೋದೇನು ಅಂತಂದ್ರೆ ಪ್ಯೂರ್ ಸಾಲ್ವೆಂಟ್ ನ ನಾವು P0 ಅಂತ ತಗೊಳ್ತೀವಿ. ಈ ಪ್ಯೂರ್ ಜಸ್ಟ್ P ಇರೋದನ್ನ ನಾವು ಸೊಲ್ಯೂಷನ್ ಅಂತ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಮಿಕ್ಸ್ಡ್ ಕಾಂಪೌಂಡ್ಸ್. P0 ಅಂದ್ರೆ ಪ್ಯೂರ್ ಸಾಲ್ವೆಂಟ್, ಸೊ P ಅಂತಂದ್ರೆ ಸೊಲ್ಯೂಷನ್. ಅರ್ಥ ಆಗಿದೆ ಅಲ್ವಾ? ಈಗ ನೋಡಿ, ಬರ್ಕೊಳಕ್ಕೆ ತುಂಬಾ ಈಸಿ ಆಗುತ್ತೆ ನಮಗೀಗ. ಇಷ್ಟು ಗೊತ್ತಿತ್ತು ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಏನ್ ಬರ್ದಿದ್ದೀನಿ ಇಷ್ಟು ಗೊತ್ತಿತ್ತು ಅಂದ್ರೆ ಈಸಿ ಆಗುತ್ತೆ. Vapor pressure of a pure water at 298 Kelvin is 23.8 mmHg. ಸೊ ಪ್ಯೂರ್ ವಾಟರ್ ಅಂತ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಇದು ಏನಾಗಿರ್ಬೇಕು? P0 ಆಗಿರ್ಬೇಕು. ಹೌದಲ್ವಾ? ಸೊ ಹಾಗಾಗಿ P0 ವ್ಯಾಲ್ಯೂ 23.8 mmHg ಆಯ್ತು. ಸೊ ಇದು ಗೊತ್ತಾಯ್ತು ನಮ್ಗೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? 50 ಗ್ರಾಮ್ ಆಫ್ ಯೂರಿಯಾ ಇಸ್ ಡಿಸಾಲ್ವ್ಡ್ ಇನ್ 850 ಗ್ರಾಮ್ ಆಫ್ ವಾಟರ್. ಸೊ 50 ಗ್ರಾಮ್ 850 ಗ್ರಾಮ್ ಆಫ್ ವಾಟರ್ ಅಲ್ಲಿ ಡಿಸಾಲ್ವ್ ಆಗ್ತಾ ಇದೆ. ಸೊ ನಿಮಗೆ 2 ಮಾಸ್ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ W 2 ಮಾಸ್ ಕಾಣಿಸ್ತಿದೆ. ಇದ್ರಲ್ಲಿ ಯಾವ್ದು WA, ಯಾವ್ದು WB? ಸೊ ನಾನು ಈಗಾಗ್ಲೇ ಹೇಳಿದ್ದೀನಿ, ಎ ಅನ್ನೋದು ಸಾಲ್ವೆಂಟ್ ವಿಚ್ ಇಸ್ ದ ಲಾರ್ಜರ್ ಅಮೌಂಟ್ ಅಲ್ಲಿ ಇರೋದು ಸಾಲ್ವೆಂಟ್. ಯಾವ್ದು? ವಾಟರ್. 850 ಗ್ರಾಮ್ ಇರೋದು ಸಾಲ್ವೆಂಟ್. ಸೊ WA ಬಂದು ನಿಮ್ಗೆ 850 ಗ್ರಾಮ್ ಆಯ್ತು. ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ? WB. ಇದೇನು? ಸೊಲ್ಯೂಟ್. ಕಮ್ಮಿ ಅಮೌಂಟ್ ಅಲ್ಲಿ ಇರೋದು ಸೊಲ್ಯೂಟ್, ದಟ್ ಈಸ್ 50 ಗ್ರಾಮ್ ಆಫ್ ಯೂರಿಯಾ. ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಇನ್ನೇನ್ ಬೇಕಾಗಿದೆ? ಇನ್ನು ಬೇಕಾಗಿರೋದು ನಮಗೆ MA ಮತ್ತೆ MB. ಓಕೆನಾ? MA ಮತ್ತೆ MB. M ಅನ್ನೋದೇನು? ಮೋಲಾರ್ ಮಾಸ್ ಆಫ್ A ಅಂದ್ರೆ ಯಾವುದು? ಮೋಲಾರ್ ಮಾಸ್ ಆಫ್ ವಾಟರ್. ಸೊ MB ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಯೂರಿಯಾ.
ಅರ್ಥ ಆಗ್ತಿದ್ಯಾ? ಇದು WB ಆಯ್ತು. ಸೊ ಇದ್ರದ್ದು MB ಬಂದು ಯೂರಿಯಾ. ಹಾಗೆ ಇಲ್ಲಿ WA ಅಂದ್ರೆ ವಾಟರ್ 850 ಗ್ರಾಮ್. ಸೊ ಹಾಗೆ MA ಅಂತಂದ್ರೆ ವಾಟರ್ದು ಮೋಲಾರ್ ಮಾಸ್. ಅರ್ಥ ಆಗಿದೆ ಅಲ್ವಾ? ಸೊ ವಾಟರ್ದು ಮೋಲಾರ್ ಮಾಸ್ H2O. ಹೌದಾ? ಹೈಡ್ರೋಜನ್. ಸೊ ಹೈಡ್ರೋಜನ್ 2 into 1 1. ಓಕೆ. ಸೊ ಅಂತಂದ್ರೆ 2 ಆಯ್ತು ಹೈಡ್ರೋಜನ್. ಸೊ ಆಕ್ಸಿಜನ್ದು ಮಾಸ್ ನಂಬರ್ ಎಷ್ಟಾಯ್ತು? 16. ದಟ್ ಈಸ್ ಈಕ್ವಲ್ ಟು 16 ಪ್ಲಸ್ 2 18 ಗ್ರಾಮ್ಸ್ ಆಯ್ತು. MA. ಅರ್ಥ ಆಗ್ತಿದೆ ಅಲ್ವಾ? ಇನ್ನು ಯೂರಿಯಾಗ್ ಬರೆಯೋಣ ಮೋಲಾರ್ ಮಾಸ್. ಸೊ ನೈಟ್ರೋಜನ್ ಎಷ್ಟಿದೆ? 1 and 2. 2 ನೈಟ್ರೋಜನ್ ಆಟಮ್ಸ್ ಇದೆ. ಇದ್ರದ್ದು ಮೋಲಾರ್ ಮಾಸ್ ಎಷ್ಟು? ಸೊ 2 into 14 ಆಗುತ್ತೆ. ಪ್ಲಸ್ ಯಾವುದು ನೈಟ್ರೋಜನ್ 2 into 14 ಬರ್ಕೊಂಡೆ. ಸೊ ಕಾರ್ಬನ್ ಎಷ್ಟಿದೆ? ಕಾರ್ಬನ್ 1 ಇದೆ. ಸೊ ಅದ್ರ ಮೋಲಾರ್ ಮಾಸ್ 12 ಪ್ಲಸ್ ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ ಕೂಡ ನಿಮಗೆ ಒಂದೇ ಒಂದಿರೋದ್ರಿಂದ ಸೊ ಆಕ್ಸಿಜನ್ ಮೋಲಾರ್ ಮಾಸ್ 16 ಆಯ್ತು. ಸೊ ಪ್ಲಸ್ ಹೈಡ್ರೋಜನ್ ಎಷ್ಟಿದೆ? 2 plus 2 4 ಇದೆ. ಸೊ ಪ್ಲಸ್ 4. ಅರ್ಥ ಆಗ್ತಿದ್ಯಲ್ವಾ? ಇಷ್ಟನ್ನು ನೀವು ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 60 ಬರುತ್ತೆ. ಓಕೆ. ಸೊ 60 ಗ್ರಾಮ್ ಪರ್ ಮೋಲ್. ಸಾರಿ, ಇದು ಗ್ರಾಮ್ ಪರ್ ಮೋಲ್. ಓಕೆನಾ? ಸೊ ಮೋಲಾರ್ ಮಾಸ್ ಯೂನಿಟ್ ಗ್ರಾಮ್ ಪರ್ ಮೋಲ್. ಸೊ ನಿಮಗೆ WA WB MA MB 4 ಕೂಡ ಸಿಕ್ಕಿದೆ ಅಂಡ್ P0 ಸಿಕ್ಕಿದೆ. ಸೊ ಕ್ವಶನ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಎಲ್ಲ ತಗೊಂಡಾಯ್ತು. ಈಗ ಕ್ಯಾಲ್ಕುಲೇಟ್ ವಾಟ್ ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಸೊಲ್ಯೂಷನ್ ಅಂತ ಹೇಳ್ತಾ ಇರೋದು. ಕ್ಯಾಲ್ಕುಲೇಟ್ ವಾಟ್ ವೇಪರ್ ಪ್ರೆಷರ್ ಆಫ್ ದಿ ವಾಟರ್ ಫಾರ್ ದಿಸ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ P ಕಂಡುಹಿಡಿಬೇಕು ನಾವು. ಅರ್ಥ ಆಗ್ತಿದ್ಯಾ? P0 ಅಂದ್ರೆ ಪ್ಯೂರ್, P ಅಂತಂದ್ರೆ ಸೊಲ್ಯೂಷನ್ ಕಂಡುಹಿಡಿಬೇಕು. ಅರ್ಥ ಆಗ್ತಿದ್ಯಾ? ಅಂಡ್ ಇಟ್ಸ್ ರಿಲೇಟಿವ್ ಲೋವರಿಂಗ್. ಸೊ ರಿಲೇಟಿವ್ ಲೋವರಿಂಗ್ ಅಂತ ಅಂದ್ರೆ ಏನು? ಸೊ P0 ಮೈನಸ್ P ಡಿವೈಡೆಡ್ ಬೈ P ನ ನಾವು ರಿಲೇಟಿವ್ ಲೋವರಿಂಗ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಗಿದೆ ಅಲ್ವಾ ಏನ್ ಸಾಲ್ವ್ ಮಾಡ್ಬೇಕು ಅಂತ? ಈಗ ಒಂದೊಂದಾಗಿ ನೀಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ರೈಟ್. ಇಲ್ಲಿ NB ಡಿವೈಡೆಡ್ ಬೈ NA ಪ್ಲಸ್ NB ಅಂತ ಬರ್ದಿದ್ದೀನಿ. ಏನಿದು ಎನ್ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್. ಬಿ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಹೌದಾ? ಸೊ ಇವಾಗ NB ಅಂತ ತಗೊಳ್ತಾ ಇದ್ದೀನಿ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಓಕೆನಾ? ಸೊ ಇದನ್ನ ಹೇಗ್ ಬರ್ಕೋಬಹುದು? N ಅಂತಂದ್ರೆ ಮಾಸ್ ಡಿವೈಡೆಡ್ ಬೈ W. ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೊ ಮಾಸ್ ನ W ಇಂದ ಇಂಡಿಕೇಟ್ ಮಾಡ್ತೀವಿ, ಮೋಲಾರ್ ಮಾಸ್ ನ ಕ್ಯಾಪಿಟಲ್ M ಇಂದ ಇಂಡಿಕೇಟ್ ಮಾಡ್ತಾ ಇದೀವಿ. ಅರ್ಥ ಆಗ್ತಿದ್ಯಾ? ಸೊ N ಅಂತಂದ್ರೇನು? ನಂಬರ್ ಆಫ್ ಮೋಲ್ಸ್. ಸೊ ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ ಏನು? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ನಾನು ಸಿಂಪಲ್ ಆಗಿ ಬರ್ದಿರ್ತೀನಿ, ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆನಾ? ಸೊ ಇದನ್ನ ಈ ಫಾರ್ಮುಲಾನ ಇಲ್ಲಿಗೆ ಅಪ್ಲೈ ಮಾಡ್ಬೇಕಷ್ಟೇ. ಸೊ ನೋಡಿ ಹೇಗೆ ಅಪ್ಲೈ ಮಾಡ್ತೀನಿ ಅಂತ ಬರೀತೀನಿ. P0 ಮೈನಸ್ P ಡಿವೈಡೆಡ್ ಬೈ P0 ದಟ್ ಈಸ್ ಈಕ್ವಲ್ ಟು WB, NB ಕೊಟ್ಟಿರೋದ್ವಲ್ಲ, WB ಡಿವೈಡೆಡ್ ಬೈ MB ಹೋಲ್ ಡಿವೈಡೆಡ್ ಬೈ WA ಡಿವೈಡೆಡ್ ಬೈ MA ಪ್ಲಸ್ WB ಡಿವೈಡೆಡ್ ಬೈ MB. ಅರ್ಥ ಆಗಿದೆಯಲ್ಲ? ಸೊ ನೋಡಿ ಎಲ್ಲದಕ್ಕೂ ವ್ಯಾಲ್ಯೂ ಸಿಕ್ಕಿದೆ, P1 ಬಿಟ್ಟು. ಈಗ ಇದು ಫಾರ್ಮುಲಾ ಆಯ್ತು ನಿಮಗೆ. ಓಕೆ, ಫಾರ್ಮುಲಾಗೆ 1 ಮಾರ್ಕ್ ಸಿಕ್ತು. ಸೊ ನೆಕ್ಸ್ಟ್ ಕರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಈಗ ಒಂದೊಂದಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. P0 ಏನಿದೆ? 23.8 ಮೈನಸ್ P ಡಿವೈಡೆಡ್ ಬೈ 23.8. ಹೌದಾ? ಗೊತ್ತಾಗ್ತಿದ್ಯಾ? ದಟ್ ಈಸ್ ಈಕ್ವಲ್ ಟು, ಸೊ WB ಗೆ ಏನಿದೆ ವ್ಯಾಲ್ಯೂ? WB ವ್ಯಾಲ್ಯೂ ಎಷ್ಟಿದೆ? 50 ಗ್ರಾಮ್ ಇದೆ. ಓಕೆನಾ? ಸೊ 50 ಡಿವೈಡೆಡ್ ಬೈ, ಸೊ MB ವ್ಯಾಲ್ಯೂ ಎಷ್ಟಿದೆ? 60 ಇದೆ. 50 ಡಿವೈಡೆಡ್ ಬೈ 60 ಹೋಲ್ ಡಿವೈಡೆಡ್ ಬೈ, ಸೊ WA ಗೆ ಎಷ್ಟಿದೆ? 850 ಡಿವೈಡೆಡ್ ಬೈ ವಾಟ್? 18 ಪ್ಲಸ್ WB ಅಂದ್ರೆ 50 ಡಿವೈಡೆಡ್ ಬೈ 60. ಅರ್ಥ ಆಗಿದ್ಯಾ ಇಷ್ಟು? ಈಗ ಒಂದೊಂದಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋದಷ್ಟೇ ಕೆಲಸ, ಸಿಂಪಲ್ ಆಗಿ. ಸೊ 23.8 ಮೈನಸ್ P ಡಿವೈಡೆಡ್ ಬೈ 23.8 ದಟ್ ಈಸ್ ಈಕ್ವಲ್ ಟು, ಸೊ 50 ಡಿವೈಡೆಡ್ ಬೈ 60 ಮಾಡಿದ್ರೆ ನಿಮಗೆ 0.83 ಬರುತ್ತೆ. ಡಿವೈಡೆಡ್ ಬೈ 850 ಡಿವೈಡ್ ಬೈ 18 47.22 ಪ್ಲಸ್ 0.83. ಅರ್ಥ ಆಗಿದ್ಯಾ? ಸೊ ಇಷ್ಟನ್ನು ನೀವು ಸಾಲ್ವ್ ಮಾಡಿದ್ರೆ ಸೊ ನಿಮಗೆ ಬರೋ ಆನ್ಸರ್ 0.017 ಬರುತ್ತೆ. ಸೊ ಯಾವುದು? 23.8 ಮೈನಸ್ P ಡಿವೈಡೆಡ್ ಬೈ 23.8. ಸೊ ಈ ಆನ್ಸರ್ ಇದೆಯಲ್ಲ 0.017, ಇದು ಬಂದು ರಿಲೇಟಿವ್ ಲೋವರಿಂಗ್ ಆನ್ಸರ್.
ಓಕೆನಾ. ರಿಲೇಟಿವ್ ಲೋವರಿಂಗ್ ಅಂದ್ರೆ P0 ಮೈನಸ್ P ಡಿವೈಡೆಡ್ ಬೈ P. ಸೊ ಓಕೆನಾ. ಸೊ ಇದಕ್ಕೆ ವ್ಯಾಲ್ಯೂ ನಿಮಗೆ 0.017 ಬಂದಿದೆ. ಸೊ ರಿಲೇಟಿವ್ ಲೋವರಿಂಗ್ ಸಿಕ್ಕಿದೆ. ನಮಗೆ ಬೇಕಾಗಿರೋದೇನು, ಕಂಪ್ಲೀಟ್ ವ್ಯಾಲ್ಯೂ P ಬೇಕು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ, 23.8 ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಓಕೆನಾ. 23.8 ಮೈನಸ್ P ದಟ್ ಈಸ್ ಈಕ್ವಲ್ ಟು 0.017 ಇಂಟು 23.8 ಮಾಡಿದೆ. ಸೊ ಇಷ್ಟು ಮಾಡಿದಾಗ ನನಗೆ ಆನ್ಸರು 0.4046 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ ಮಾಡ್ತಿರೋದು? ಓಕೆ ರೈಟ್. ಸೊ ಆಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಸೊ P ನ ರೈಟ್ ಹ್ಯಾಂಡ್ ಸೈಡ್ ತಗೊಳ್ತಾ ಇದ್ದೀನಿ, ಇಲ್ಲಿರೋ ವ್ಯಾಲ್ಯೂನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ತಾ ಇದ್ದೀನಿ, ಹೌದಲ್ವಾ. ನಂಗೆ P ವ್ಯಾಲ್ಯೂ ಬೇಕಾಗಿರೋದು. ಸೊ P ಈಸ್ ಈಕ್ವಲ್ ಟು ನಾನು ಏನ್ ಮಾಡ್ತಾ ಇದ್ದೀನಿ, 23.8 ಮೈನಸ್ 0.4046 ಮಾಡ್ತಾ ಇದ್ದೀನಿ. ಸೊ ಎಷ್ಟು ಬಂತು ಆನ್ಸರ್, P ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತಾ ಇದೀನಿ ಪುನಃ. ಸೊ ಇದೆರಡನ್ನ ನೀವು ಮೈನಸ್ ಮಾಡಿದಾಗ ನಿಮಗೆ 23.39 ಬರುತ್ತೆ ಆನ್ಸರ್. ಸೊ ದಿಸ್ ಇಸ್ ದಿ ಫೈನಲ್ ಆನ್ಸರ್. ಯಾವುದು, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ದ ಆನ್ಸರ್. ಯೂನಿಟ್ ಬಂದು ವೇಪರ್ ಪ್ರೆಷರ್ದು ಮಿಲಿಮೋಲ್ಸ್ ಆಫ್ ಮರ್ಕ್ಯುರಿ mmHg ಬರುತ್ತೆ. ಇದು ನಿಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಲ್ವಾ ಹೇಗೆ ಮಾಡಿದ್ದು? ಸೊ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಪಾರ್ಟ್ ಇ ಅಲ್ಲಿ ಬರುವಂತ ಕ್ವಶನ್, ಓಕೆನಾ. ಸೊ ಇದೇ ತರ ನಂಬರ್ ಆಫ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿಸಿದ್ದೀನಿ. ಸೊ ಇದೇ ತರ ನಿಮ್ಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬೇಕಿತ್ತು ಅಂದ್ರೆ, ಬೇರೆ ಫಾರ್ಮುಲಾ ಮೇಲೆ ನಿಮ್ಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಫಾರ್ಮುಲಾದ ಮೇಲೆ ನಿಮ್ಗೆ ಬೇರೆ ಪ್ರಾಬ್ಲಮ್ಸ್ ಬೇಕಿತ್ತು ಅಂತಂದ್ರೆ, ಸೊ ನೀವೇನ್ ಮಾಡಬಹುದು ಅಂತಂದ್ರೆ, ಫಿಸಿಕ್ಸ್ ಪೆಪ್ಟಾಕ್ ಆಪ್ ನ, ಸೊ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಫಿಸಿಕ್ಸ್ ಪೆಪ್ಟಾಕ್ ಆಪ್ ನ ಡೌನ್ಲೋಡ್ ಮಾಡಿ. ಸೊ ಅಲ್ಲಿ ನಿಮಗೆ ಶರದಿ ಅನ್ನೋ ಕೋರ್ಸ್ ಇರುತ್ತೆ. ಸೊ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಥಿಯರಿ, ಕಂಪ್ಲೀಟ್ ನೋಟ್ಸ್, ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ MCQ ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ PYQs ವಿತ್ ಆನ್ಸರ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಹಾಗೇನೆ ಯಾರೆಲ್ಲ KCETಗೆ ಪ್ರಿಪೇರ್ ಆಗ್ತಿದ್ದೀರೋ, ಸೊ ಅವರು ಸುದರ್ಶನ 2024, ಸೊ ಸುದರ್ಶನ ಅನ್ನೋ ಕೋರ್ಸ್ ಇದೆ. ಸೊ ಅದನ್ನ ನೀವು ಪರ್ಚೇಸ್ ಮಾಡಬಹುದು. ಅಲ್ಲೂ ಕೂಡ ನಿಮ್ಗೆ ಕಂಪ್ಲೀಟ್ ವಿಡಿಯೋ ಲೆಕ್ಚರರ್ಸ್ ಇರುತ್ತೆ, ನೋಟ್ಸ್ ಇರುತ್ತೆ, ಸಿನಾಪ್ಸಿಸ್ ಚಾಪ್ಟರ್ ವೈಸ್ ಸಿನಾಪ್ಸಿಸ್, PYQs ಅಂಡ್ DPPs ಇರುತ್ತೆ, ಮಾಕ್ ಟೆಸ್ಟ್ ಕೂಡ ನಿಮ್ಗೆ ಇರುತ್ತೆ. ಓಕೆನಾ. ಸೊ ಇಷ್ಟರದ್ದು ಉಪಯೋಗ ನೀವು ಪಡ್ಕೋಬಹುದು. ಓಕೆ, ಏನಾದ್ರು ಡೌಟ್ ಬಂತು ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ರೈಟ್. ಓಕೆ ರೈಟ್ ದೆನ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. I'll meet you in the next video. Until then, take care. Bye.